ಫ್ರೆಂಡ್ಸ್ ಗ್ರೂಪ್ ನ ಕೆಮಿಸ್ಟ್ರಿ ರಿಲೇಟ್ ಮಾಡಿದ್ರೆ ಹೇಗಿರುತ್ತೆ ನೋಡೋಣ. ಸೊ ಫಸ್ಟ್ ಬಂದು ಕಾಂಬಿನೇಷನ್ ರಿಯಾಕ್ಷನ್. ಸೊ ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗೋಗ್ತಾರೆ. ಇದನ್ನ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ, ಅವರಿಬ್ರಲ್ಲೂ ಸೇಮ್ ಇಂಟ್ರೆಸ್ಟ್ ಇರುತ್ತೆ, ಸೇಮ್ ಕ್ಯಾರೆಕ್ಟರ್ಸ್ ಇರುತ್ತೆ, ಸೇಮ್ ವೈಬ್ ಮ್ಯಾಚ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಡಿಕಂಪೋಸಿಷನ್ ರಿಯಾಕ್ಷನ್. ಇಲ್ಲೇನಾಗುತ್ತೆ ಅಂದ್ರೆ ಇಬ್ರು ಫ್ರೆಂಡ್ಸ್ ಬ್ರೇಕಪ್ ಆಗ್ಬಿಡುತ್ತೆ. ಯಾಕಾಗತ್ತೆ ಅಂದ್ರೆ ಅವರಿಬ್ರು ಮಧ್ಯ ಹೀಟೆಡ್ ಕಾನ್ವರ್ಸೇಷನ್ ಇರುತ್ತೆ. ಕೆಮಿಸ್ಟ್ರಿಲೂ ಹಾಗೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಹೀಟ್ ಇಂದ ಎರಡು ಕಾಂಪೊನೆಂಟ್ಸ್ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಬಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೆಸರು ಹೇಳ್ತಿದಂಗೆ ಒಂದ್ ಫ್ರೆಂಡ್ ಬಂದ್ಬಿಟ್ಟು ಇನ್ನೊಂದ್ ಫ್ರೆಂಡ್ ನ ದೂರ ತಳ್ಬಿಡ್ತಾರೆ. ಅಂದ್ರೆ ಒಂದ್ ಫ್ರೆಂಡ್ ಇನ್ನೊಂದ್ ಫ್ರೆಂಡ್ ನ ರೀಪ್ಲೇಸ್ ಮಾಡೋ ಕೆಪಾಸಿಟಿ ಇರುತ್ತೆ. ಸಿಮಿಲರ್ಲಿ ಕೆಮಿಸ್ಟ್ರಿಲೂ ಹಂಗೇನೆ, ಒಂದ್ ಕೆಮಿಕಲ್ ಇನ್ನೊಂದ್ ಕೆಮಿಕಲ್ ನ ರೀಪ್ಲೇಸ್ ಮಾಡೋ ಸ್ಟ್ರೆಂತ್ ಇರುತ್ತೆ. ಅದಕ್ಕೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಂತೂ ಎಲ್ಲಾ ಫ್ರೆಂಡ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ಬೆಟರ್ ಮ್ಯಾಚ್ ಸಿಗುತ್ತೆ, ಬೆಟರ್ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ವೈಬ್ ಮ್ಯಾಚ್ ಆಗುತ್ತೆ, ಅವ್ರ ಕ್ಯಾರೆಕ್ಟರ್ಸ್ ಮ್ಯಾಚ್ ಆಗುತ್ತೆ. ಕೆಮಿಸ್ಟ್ರಿ ಬೋರಿಂಗ್ ಅಲ್ಲ, ಕೆಮಿಸ್ಟ್ರಿ ಕಷ್ಟನೂ ಅಲ್ಲ, ಎಲ್ಲ ನಿಮ್ ರಿಯಲ್ ಲೈಫ್ಗೆ ಕನೆಕ್ಟ್ ಮಾಡ್ಕೋಬಹುದು. ಅಷ್ಟು ಈಸಿ, ಅಷ್ಟು ಇಂಟ್ರೆಸ್ಟಿಂಗ್ ಅಂಡ್ ಅಷ್ಟು ಫನ್. ಸೊ ನೀವ್ ಈ ತರ ಕೆಮಿಸ್ಟ್ರಿ ಕಲಿಬೇಕಾ? ಸೊ ನಾವು ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸಸ್ ಇದೆ ನಮ್ಮ ಹತ್ರ, 1-to-1 ಸೆಷನ್ಸ್ ಇದೆ. ಸೊ ಕೆಳಗಿರೋ ನಂಬರ್ ನೀವು ಕಾಲ್ ಮಾಡಿ, ಎವ್ರಿ ಡೀಟೇಲ್ಸ್ ವಿಲ್ ಬಿ ಶೇರಿಂಗ್. ಥ್ಯಾಂಕ್ ಯು.